ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ದಿವಸ ನನ್ನ ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿರಿ. ಇವತ್ತಿನ ದಿವಸ ಮಾಡಿ ತೋರಿಸ್ತಾ ಇರೋದು ನಿಮಗೆ ಚಾಕ್ಲೇಟ್ ಕೇಕ್ ನೋಡಿರಿ. ಇದು ಕ್ರಿಸ್ಮಸ್ ಸ್ಪೆಷಲಾಗಿ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲೇ ಒಂದು ದಪ್ಪ ತಳದ ಪಾತ್ರೆ ತೊಗೊಳ್ಬೇಕಂದ್ರೆ ನನಗೆ 7 ಲೀಟ್ರದ್ದು ಕುಕ್ಕರ್ ಇತ್ತು, ಅದನ್ನು ನಾನಿಲ್ಲಿ ಬಳಸಿದ್ದೀನಿ. ನೀವು ಯಾವುದಾದ್ರೂ ಬೇರೆ ದಪ್ಪ ತಳದ ಪಾತ್ರೆನ ಬಳಸ್ಕೋಬೋದು. ಅದೇ ರೀತಿ ನಾನು ಹೇಳಿದಾಗೆ ಅದರೊಳಗಡೆ ಈ ಥರ ಒಂದು ಸ್ಟ್ಯಾಂಡ್ ಇಟ್ಟು ಅದರೊಳಗೆ ವೈಸರ್ ಇರ್ತಲ್ರಿ, ಅದು ಮತ್ತು ಸೀಟಿ ತೆಗೆದುಬಿಟ್ಟು ಮುಚ್ಚಳದ ಮೇಲಿಂದ ತೆಗೆದು ಈ ಥರ ಮುಚ್ಚಿ 15 ನಿಮಿಷ ಮಿನಿಮಮ್ 10 ನಿಮಿಷನರ ಇದನ್ನು ಲೋ ಫ್ಲೇಮಲ್ಲಿ ಕಾಯ್ಲಿಕ್ಕೆ ಇಟ್ಕೊಂಡಿರಿ ಮೊದಲಿನ ಪ್ರಿಪ್ರೇಷನ್. ನಂತರ ಬ್ಯಾಕ್ ಟು ಅದನ್ನೇ ಒಂದು ಕೇಕ್ ಟೀನ್ ರೀ. ಈ ಥರ ನಿಮ್ಗೆ ಯಾವುದಾದ್ರೂ ಇದ್ದದ್ದು ಅವೈಲೇಬಲ್ ಅಂದರೆ ಸ್ಟೀಲಿಂದ ಒಂದು ಟಿಫನ್ ಬಾಕ್ಸ್ ಆದರೂ ತೊಗೊಳ್ರಿ, ಒಂದು ಸಣ್ಣದ ಜರ್ಮನ್ದು ಬೋಗಣಿ ಆದರೂ ತೊಗೊಳ್ರಿ, ಪರವಾಗಿಲ್ಲ. ಅದಕ್ಕೆ ಈಗ ನಾನು ಬೇಕಿಂಗ್ ಪೇಪರ್ ಮನೆಯಲ್ಲೇ ಇತ್ತು ಅಂದರೆ ಉಪಯೋಗಿಸಿ, ಇಲ್ಲ ಅಂದ್ರೂ ಇಲ್ಲ, ಆಯಿಲ್ ಸರಿಯಾಗಿ ಹಚ್ಚಿನೂ ಮಾಡ್ಬೋದು. ಈಗ ನಾನಿಲ್ಲಿ ಸರಿಯಾಗಿ ಸುತ್ತ ಎಲ್ಲ ಆ ಕೇಕ್ ಟೀನ್ ಒಳಗಡೆ ಸುತ್ತ ಎಲ್ಲ ಎಣ್ಣೆ ಹಚ್ಚಿ ಈ ಥರ ನಾನು ಮತ್ತು ಬೇಕಿಂಗ್ ಪೇಪರ್ನ ಕಟ್ ಮಾಡಿ ಹಚ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿರಿ. ನೆಕ್ಸ್ಟ್ ಸ್ಟೆಪ್, ಇಲ್ಲಿ ನಾನು ಅಳತೆ ಪ್ರಕಾರ ಎಷ್ಟೆಷ್ಟು ಹಾಕಿದ್ದೀನಿ ಅಂತ ತೋರಿಸ್ಲಿಕ್ಕೆ ನಿಮ್ಗೆ ಈ ಥರದ ಅಳತೆಗಳನ್ನು ತೊಗೊಂಡಿದ್ದೀನಿ. ಅದೇ ಥರ ನೀವು ಸಹ ಮನೆಯಲ್ಲಿ ಇರುವಂಥ ಒಂದು ಕರೆಕ್ಟಾದ ಅಳತೆಯನ್ನು ಮಾಡಿಕೊಳ್ರಿ. ಯಾವುದಾದ್ರೂ ಬಟ್ಲ ತೊಗೊಳ್ರಿ ಅಥವಾ ಒಂದು ಸ್ಪೂನ್ನ ಈ ಥರ ಅಳತೆ ಮಾಡಿ ಇಟ್ಕೊಳ್ರಿ. ಈಗ ನಾನು ಎಷ್ಟೆಷ್ಟು ಹಾಕಿದ್ದೀನಿ ಅಂತ ಕೆಳಗೆ ಅಳತೆ ಮೇಲೆ ಹೇಳ್ತಾ ಇದ್ದೀನಿ ನೋಡಿರಿ. ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ರೀ, ಆಮೇಲೆ ಮೊಸರು ಹಾಕ್ಕೊಂಡಿದ್ದೀನಿ ರೀ, ಸಕ್ಕರೆನ ಹಾಕ್ಕೊಂಡೆ ರೀ. ಸಕ್ಕರೆ ಹಾಕ್ಕೊಂಡಾದ್ಮೇಲೆ ವೆನಿಲಾ ಎಸೆನ್ಸ್, ಇದು ಚಾಕ್ಲೇಟ್ ಫ್ಲೇವರ್ದು, ಅದು ತೊಗೊಳ್ರಿ. ಇಲ್ಲಾಂದ್ರೆ ವೈಟ್ ಇದು ವೆನಿಲಾ ಅಂತ ಬರುತ್ತೆ, ಅದನ್ನಾದರೂ ತೊಗೊಳ್ರಿ, ಪರವಾಗಿಲ್ಲ. ನಂತರ ಹಾಲನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ. ಹಾಲು ಹಾಕ್ಕೊಂಡು ಇದನ್ನೆಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈ ಥರ ನಿಧಾನವಾಗಿ ಒಂದೇ ಡೈರೆಕ್ಷನಲ್ಲಿ, ಅಂದರೆ ನಮ್ದು ಸಕ್ಕರೆ ಕರಗಬೇಕ್ರಿ. ಎಣ್ಣೆ ಅಂತೂ ಯಾವುದ್ರ ಜೊತೆನೂ ಕೂಡೋದಿಲ್ಲ, ಬಟ್ ಅಂದರೂ ಪ್ರಯತ್ನ ಮಾಡಿ ಅದನ್ನು ಸರಿಯಾಗಿ ಕಲಿಸ್ಕೊಳ್ತಾ ಹೋಗ್ರಿ. ನಂತರ ಒಂದು ಜಲ್ಲಡಿಗೆ ಇಟ್ಕೊಂಡು ಈ ಥರ ಅದೇ ಮೆಜರ್ಮೆಂಟ್ನಲ್ಲಿ ನಾನು ಎಷ್ಟೆಷ್ಟು ಹಾಕಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ದೀನಲ್ಲ, ನಾನಿಲ್ಲಿ 1 ಕಪ್ ಮೈದಾ ಹಿಟ್ಟಿಂದ ಚಾಕ್ಲೇಟ್ ಕೇಕ್ನ ಮಾಡಿದ್ದೀನಿ. ಅದಕ್ಕೆ ಚಾಕ್ಲೇಟ್ ಕೇಕ್ನು 1/4 ಕಪ್ನಷ್ಟು ಚಾಕ್ಲೇಟನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಇಷ್ಟನ್ನು ಹಾಕಿ ಸರಿಯಾಗಿ ಜಲ್ಲಡಿಗೆ ಹಿಡೀರಿ. ಮೇಲಿಂದನೂ ಹಾಕ್ಬೋದಾಗಿತ್ತು ಜಲ್ಲಡಿಗೆ ಇಲ್ದೇ, ಆದರೆ ಇದು ಗಂಟುಗಳು ಇರುತ್ತಲ್ರಿ. ಈಗ ಈ ಥರ ಸೋಸ್ಬಿಟ್ಟು ಹಾಕೊಳ್ಳೋದ್ರಿಂದ ಕಾಳು ಒಂದೊಂದೂ ಅರಳ್ಕೊಂಡು ಬರುತ್ತೆ ರೀ. ಈಗ ನೋಡಿರಿ, ಚಾಕ್ಲೇಟ್ನಲ್ಲಿ ನಾನೀಗ ಜಲ್ಲಡಿಗೆ ಹಿಡಿಯುವಾಗ ಎಷ್ಟೊಂದು ರೌಂಡಾಗಿ ಆ ಥರ ಗಂಟಾಗಿ ಬರುತ್ತಲ್ರಿ, ಅದು ಜಲ್ಲಡಿಗೆ ಹಿಡಿದ್ಮೇಲೆ ಕಾಳಾಗಿಬಿಡುತ್ತೆ. ಹಾಗಾಗಿ ನಂತರ ಇದಕ್ಕೇ ಸ್ವಲ್ಪ ಉಪ್ಪು ರೀ, ಯಾವುದೇ ಸ್ವೀಟ್ ಮಾಡಲಿ ಸ್ವಲ್ಪ ಉಪ್ಪು ಹಾಕಲೇಬೇಕ್ರಿ, ಅಂದರೆ ಅದು ರುಚಿ ಹೆಚ್ಚಾಗುತ್ತೆ. ಹಾಗಾಗಿ ಇಲ್ಲ ಅಂದರೆ ಸ್ವೀಟ್ ಚಿಪಿ ಅಂತ ಬಾಯಿಗೆ ಅಂಟ್ಕೊಳ್ಳಿಕ್ಕೆ ಚಾಲು ಆಗುತ್ತೆ. ಸ್ವಲ್ಪ ಉಪ್ಪು ಹಾಕಿದರೆ ನೋಡಿರಿ, ಅದರದ್ದು ಟೇಸ್ಟೇ ಬೇರೆ ಆಗುತ್ತೆ. ಈಗ ನಂತರ ಇದನ್ನು ಸರಿಯಾಗಿ ಕಲಿಸ್ಕೊಳ್ರಿ. ಒಂದು ಸ್ವಲ್ಪನೂ ಗಂಟೆ ಇಲ್ಲದೆ ಥರ ಕಲಿಸ್ಕೊಳ್ತಾ ಹೋಗ್ರಿ. ಇದಕ್ಕೆ ಮತ್ತೆ ಏನು ಮಿಕ್ಸ್ ಮಾಡೋದು ಬೇಡ್ರಿ, ನಾನು ಕರೆಕ್ಟಾದ ಪರ್ಫೆಕ್ಟ್ ಮೆಜರ್ಮೆಂಟ್ ಹೇಳಿದ್ದೀನಿ, ನೀವು ಮಾಡಿ ನೋಡಿರಿ. ಈ ಥರ ಬೇಕಿಂಗ್ ಸೋಡಾ ಅಂತೂ ಮನೆ ಒಳಗಿದ್ದೇ ಇರುತ್ತೆ ರೀ. ಬೇಕಿಂಗ್ ಪೌಡ್ರ್ ಒಂದು, ವೆನಿಲಾ ಎಸೆನ್ಷಿಯಲ್ ಒಂದು, ಆಮೇಲೆ ಚಾಕ್ಲೇಟ್ ನೀವು ಮನೆ ಒಳಗೆ ಬೇಕಂದ್ರೆ ಡೈರಿ ಮಿಲ್ಕ್ನೂ ಕರಗಿಸಿ ಹಾಕೋಬಹುದು ರೀ. ಈಗ ನೋಡಿರಿ, ನಾವು ಮಾಡಿ ಇಟ್ಕೊಂಡಿರುವಂಥ ಟೀನ್ಗೆ ಹಾಕ್ಕೊಳ್ತಾ ಇದ್ದೀವಿ. ಈ ಥರನೇ ರಿಬ್ಬನ್ ಥರ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿರಿ. ಇದೇ ಥರದಲ್ಲಿ ಕಲಿಸ್ಕೋಬೇಕ್ರಿ. ನೋಡಿರಿ, ಒಂದು ಗಂಟೆ ಇಲ್ಲದ ಥರ ಯಾವ ಥರ ಕಲಿಸ್ಕೊಂಡಿದ್ದೀನಿ ಅಂತ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸರಿಯಾಗಿ ಮಾತ್ರ ಕಲಿಸ್ಕೊಳ್ರಿ. ಆದರೆ ಒಂದೇ ರೀತಿ ಒಳಗೆ, ಒಂದೇ ಡೈರೆಕ್ಷನ್ ಒಳಗೆ ತಿರುಗಿಸ್ರಿ, ಒಂದೇ ದಿಕ್ಕಿನಲ್ಲಿ. ಉಲ್ಟಾ ಸೀದಾ ತಿರುಗಿಸ್ಲಿಕ್ಕೆ ಹೋಗಬೇಡ್ರಿ. ನಂತರ ನೋಡಿರಿ, ಇದೆಲ್ಲವನ್ನು ಮಿಶ್ರಣನ ಕೇಕ್ ಟೀನಿಗೆ ನಾವು ಹಾಕ್ಕೊಂಡಾದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ್ರಿ. ನಾನಿಲ್ಲಿ ಬಳಸಿರುವಂಥದ್ದು ಡ್ರೈ ಫ್ರೂಟ್ಸ್ಗಳಿಂದ 2 ಬಾದಾಮಿ ಮತ್ತು ಗೋಡಂಬಿ ಅಂತ ಹೇಳಿ ಬರೆಸ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ಇನ್ನೂ 1-2
ಸೇರಿಸಿ ಹಾಕೋಬೋದು. ಒಂದು 4 ಡ್ರೈ ಫ್ರೂಟ್ಸ್ಗಳನ್ನು ನಾನಿಲ್ಲಿ 2 ಹಾಕ್ಕೊಂಡಿದ್ದೀನಿ. ಅದು ಹೆಚ್ಚಾಗಿನೂ ಹಾಕ್ಲಿಕ್ಕೆ ಹೋಗಬೇಡ್ರಿ, ಇದು ಕೇಕ್ ಆಗೋದಿಲ್ಲ ಮತ್ತು ಡ್ರೈ ಫ್ರೂಟ್ಸ್ದು ರೆಸಿಪಿ ಆಗಿಬಿಡುತ್ತೆ. ಹಾಗಾಗಿ ನೋಡ್ಕೊಳ್ರಿ, ಈ ಥರನೇ ಮೇಲೆ ಹಾಕ್ಕೊಳ್ರಿ. ಬೇಕಂದ್ರೆ ಹಾಕ್ಕೊಳ್ರಿ, ಇದು ಆಪ್ಷನಲ್, ಇಲ್ಲ ಅಂದರೆ ಇಲ್ಲ. ಇದೇ ಸ್ಟೆಪ್ಪು ರೆಡಿ ಆಯ್ತು ನೋಡ್ರಿ. ಇದೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಪ್ರೊಸೆಸ್ ಅಂದ್ರೆ ರೀ, ಈಗ ನಾವು ಕಾಯ್ಲಿಕ್ಕಂತ ಇಟ್ಟಿದ್ವಲ್ಲ ರೀ ಕುಕ್ಕರ್, ಅದು ಕಾದಿದೆ ರೀ. ನೋಡಿಕೊಂಡು ನಂತರ ಅದಕ್ಕೆ ನಾವು ಮಾಡಿ ಇಟ್ಕೊಂಡಿದ್ವಲ್ಲ ರೀ ಮಿಶ್ರಣದ ಕೇಕ್ ಟೀನ್ನ ಈ ಥರ ನಿಧಾನವಾಗಿ ನೋಡಿಕೊಂಡು ಇಳಿಸ್ಕೊಳ್ರಿ. ನನಗಿಲ್ಲೇ ಕುಕ್ಕರ್ ಸ್ವಲ್ಪ ಸಣ್ಣದು ಅನಿಸ್ತು, ನೀವು ಬೇಕಂದರೆ ಇನ್ನೂ ಅಗಲವಾದ ಒಂದು ಪಾತ್ರೆನ ತೊಗೋಬೋದು. ನಮ್ಮದಿತ್ತು ಮೇಲೆ ಇತ್ತು, ಹಾಗಾಗಿ ಇಳಿಸೋದೇ ಬಿಡು ಅಂತ ಹೇಳಿಬಿಟ್ಟು ಇದ್ದಂಥ ಕೈಗೆ ಸಿಕ್ಕಂಥ ಆ ಪಾತ್ರೆ ಒಳಗಡೆ ಮಾಡಿದ್ದೆ ನೋಡಿರಿ. ಇದನ್ನು ಏನಿಲ್ಲ ಅಂದರೂ ನೀವು 30 ನಿಮಿಷ ಅಥವಾ 35 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿ. ನಂತರ ನೋಡಿರಿ, ಈ ಥರ ಒಂದು ಚಾಕು ಹಾಕಿ ತೆಗೆದುಬಿಟ್ಟು ನೋಡಿರಿ, ಸ್ವಲ್ಪ ಕೂಡ ಅಂಟ್ಕೊಳ್ಳದೆ ಬಂದರೆ ಅದು ನಿಮಗೆ ಕೇಕ್ ರೆಡಿಯಾಗಿದೆ ಅಂತ ಅರ್ಥ. ಈ ಥರ ಕೈಯಿಂದನೂ ಮುಟ್ಟಿ ನೋಡಿರಿ, ನಿಮ್ಮ ಕೈಗೆ ಅಂಟ್ಕೊಳ್ಳಿಲ್ಲ ಅಂದರೆ. ನಂತರ ಇನ್ನೊಂದು ಸ್ವಲ್ಪ ರೀ 5 ನಿಮಿಷ ಬೇಯಿಸಿದ್ರೆ ಆಯ್ತಂತ ನಾನು ಮತ್ತೆ 5 ನಿಮಿಷ ಬೇಯಿಸ್ತಾ ಇದ್ದೀನಿ ನೋಡಿರಿ. ಅದೆಲ್ಲ ಆದಮೇಲೆ ಗ್ಯಾಸ್ನ ಆಫ್ ಮಾಡಿದ್ದೀನಿ. ಆಫ್ ಆದಮೇಲೆ ಇದನ್ನು 2-3 ನಿಮಿಷ ಬಿಟ್ಟು ಆಮೇಲೆ ಹೊರಗೆ ತೆಗಿತಾ ಇದ್ದೀನಿ ನೋಡಿರಿ. ಪರ್ಫೆಕ್ಟಾಗಿ ರೆಡಿ ಆಯಿತು ನಮ್ಮದು ಕೇಕ್. ಈಗ ಇದನ್ನು ಹೊರಗೆ ತೆಗೋಣ ರೀ. ಹೊರಗೆ ಇದೆ ನೋಡಿರಿ, ನಾನು ಹೇಳಿದ್ನಲ್ರಿ ನನಗಿದ್ದಂಥದ್ದು ಕುಕ್ಕರಿಗೆ ಕೈಗೆ ಸಿಕ್ತು ಅಂತ ಹೇಳಿ ಮಾಡಿದೆ. ನೀವು ಇನ್ನೊಂದು ಸ್ವಲ್ಪ ಅಗಲವಾದ ಪಾತ್ರೆ ತೊಗೊಂಡ್ರೆ ಇಡ್ಲಿಕ್ಕೆ ಮತ್ತು ತೆಗಿಲಿಕ್ಕೆ ಅನುಕೂಲ ಆಗುತ್ತೆ ರೀ. ನನಗೆ ತೆಗಿಯುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು, ಯಾಕಂದ್ರೆ ನಾನು ಇಡುವಾಗ ಯಾವ ಥರ ಇಟ್ಟಿದ್ನಲ್ರಿ, ಈಗ ಕೇಕ್ ಉಬ್ಕೊಂಡು ಬಂದಿದೆ ರೀ. ತೆಗಿಯುವಾಗ ಅದು ಹಿಡ್ಕಿ ಅಂದ್ರೆ ಆ ವಸ್ತು ಅದ್ರೊಳಗೆ ಹೋಗುತ್ತೆ ಅನ್ನೋದಕ್ಕೆ ತೆಗಿಲಿಕ್ಕೆ ಅನುಕೂಲ ಆಗ್ತಿದ್ದಿಲ್ಲ. ಅಂದರೂ ತೆಗೆದೆ ರೀ ನಾನು ಹೊರಗೆ ಸ್ವಲ್ಪ. ನೋಡಿರಿ, ನಮ್ಮದು ಕೇಕ್ ರೆಡಿಯಾಗಿದೆ. ಸೂಪರ್ ಪರ್ಫೆಕ್ಟಾಗಿ ಕ್ರಿಸ್ಮಸ್ದು ಕೇಕ್ ನೀವು ಈ ಥರ ಮಾಡ್ಕೊಂಡು ನೋಡಿರಿ, ಸೂಪರಾಗಿರುತ್ತೆ. ಚಾಕ್ಲೇಟ್ ಫ್ಲೇವರ್ದು ಕೇಕ್. ಇದ್ರ ಮೇಲೆ ಬೇಕಂದ್ರೆ ನೀವಿನ್ನು ಚಾಕ್ಲೇಟ್ನ ಕರಗಿಸಿ, ಅಂದರೆ ಅದೇ ಡೈರಿ ಮಿಲ್ಕ್ ಚಾಕ್ಲೇಟ್ನ ಕರಗಿಸಿ ನೀವು ಮೇಲಿಂದನೂ ಹಾಕ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ ಅದನ್ನು ಸಹ. ಈ ಥರ ಆರಿದ ಮೇಲೆ ಚಾಕುವಿನಿಂದ ಸೈಡ್ ಎಡ್ಜಸ್ನ ಬಿಡಿಸ್ಕೊಳ್ರಿ. ನಂತರ ಇದನ್ನು ಒಂದು ಪ್ಲೇಟ್ ಮೇಲೆ ಡಿಮೋಲ್ಡ್ ಮಾಡ್ಕೊಳ್ರಿ. ನೋಡಿರಿ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಾಕತ್ತಿದೆ, ಅಷ್ಟು ತಿನ್ನಾಕೂ ಸಹ ಇಷ್ಟು ರುಚಿಯಾಗಿತ್ತು ರೀ, ಫ್ಲಫಿಯಾಗಿತ್ತು, ಭಾರಿ ಆಗಿತ್ತು ರೀ. ಮಾತ್ರ ಸಕ್ಕರೆನೂ ಪರ್ಫೆಕ್ಟಾಗಿ ಸಕ್ಕರೆ ರೀ, ಸಿಹಿ ಚೆನ್ನಾಗಾಗಿತ್ತು ರೀ. ಮಾತ್ರ ಈಗ ಇದನ್ನು ಈ ಥರ ತಕ್ಕೊಂಡು ನೀವು ಒಂದು ಪ್ಲೇಟ್ ಮೇಲೆ ಆದರೂ ತೆಗಿಲ್ರಿ. ನಾನು ಕೈ ಒಳಗಡೆನ ತೆಗೆದು ಹಾಕ್ತಾಯಿದ್ದೀನಿ. ಮತ್ತು ಕೆಳಗಡೆ ಇಲ್ಲೇ ಟ್ರೇಸ್ ಪೇಪರ್ ನಾವು ಹಾಕಿದ್ವಲ್ರಿ, ಬೇಕಿಂಗ್ ಪೇಪರ್, ಅದನ್ನು ಕಿತ್ತೋಗ್ದೀನಿ, ತೋರಿಸೋದಾಗಲಿಲ್ಲ ವಿಡಿಯೋದೊಳಗೆ. ಅದನ್ನು ನೀವು ತೆಗೆದು ಬಿಡ್ರಿ. ನಂತರ ನೋಡ್ರಿಲ್ಲೇ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿಬಿಟ್ಟು. ನೀವೇ ನೋಡ್ರಿಲ್ಲೇ ಕೈಯಲ್ಲಿ ಹಿಡಿದು ತೋರಿಸ್ತೀನಿ, ಸೂಪರಾಗಿತ್ತು ಮಾತ್ರ ರೀ. ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಕೈತೆ ಅಂದ್ಕೊಳ್ತೀನಿ ರೀ. ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನ ನಿಮ್ಗೆ ಸಿಗುತ್ತೆ, ನೀವೇ ಮೊದಲು ನೋಡ್ಬೋದು. ಹಾಗಾಗಿ ಈಗ ನೋಡಿರಿ, ನಾನು ಅದು ಕಟ್ ಮಾಡಿದ್ನಲ್ರಿ, ಕಟ್ ಮಾಡಿದ್ದು ತೋರಿಸ್ತಾ ಇದ್ದೀನಿ ಪೀಸ್. ಇಷ್ಟು ನೈಸಾಗಿ ಜಾಲಿಯಾಗಿ ಅಂದರೆ ಸ್ಪಾಂಜ್ ಥರ ಇತ್ತು ನೋಡಿರಿ. ಸೇಮ್ ನೋಡಲಿಕ್ಕೆ ಸ್ಪಂಜಿನ ಥರ ಕಾಣಿಸಾಕತ್ತಿತ್ತು ನೋಡಿರಿ. ಸೂಪರ್ ರೀ. ನೋಡಿರಿ, ಎಷ್ಟೊಂದು ಫ್ಲಫಿಯಾಗಿನೂ ಬಂದಿತ್ತು, ತಿನ್ನಲಿಕ್ಕೂ ಅಷ್ಟೇ ಟೇಸ್ಟ್ ಆಗಿತ್ತು ರೀ. ನೋಡಿರಿ, ತೋರಿಸ್ತಾ ಇದ್ದೀನಿ ಎಷ್ಟೊಂದು ಕಾಳಾಗಿ ಉದುರಾಗಿ ರವೆಯಾಗಿ ಬಂದಿತ್ತು ಅಂದರೆ ರೀ, ಸ್ವಲ್ಪ ಕೂಡ ಕೈಗೆ ಅಂಟ್ಕೊಳ್ತಾ ಇದ್ದಿದ್ದಿಲ್ಲ ನೋಡಿರಿ. ಹಾಗೆ ನಾವು ತಿನ್ನುವಾಗ ನಾವು ಹಾಕಿರುವಂಥ ಗೋಡಂಬಿ ದ್ರಾಕ್ಷಿ ಮೇಲೆ ಸೂಪರ್ ಹಾಗಾಗಿ ಹತ್ತಾಯಿತು ರೀ. ಮಾತ್ರ ತಿನ್ನುವಾಗ ರುಚಿ ಅದರದ್ದು ನಾನು ಹೇಳಿದ್ದು ಕರೆಕ್ಟ್ ಅಳತೆ ನೋಡಿರಿ. ಹಾಗಿದ್ರೆ ನೀವು ಕೂಡ ಈ ಕ್ರಿಸ್ಮಸ್ಗೆ ರೆಡಿ ಮಾಡ್ತಿರಲ್ಲ, ಬರುವ ಕ್ರಿಸ್ಮಸ್ಗೆ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.